ಇರ್ತಕ್ಕಂತಹ ಕಾಲದೊಳಗೆ ನಿಮಗೆಲ್ಲ ನೆನಪಿಟ್ಕೊಳ್ಬೇಕು. ಟೆಕ್ನಾಲಜಿ ಅಂದಾಗ ನಮಗೆ ಜಪಾನ್ ನೆನಪಾಗ್ತದೆ, ಯುದ್ಧ ಬಂಕರ್ಗಳಂದಾಗ ನಮಗೆಲ್ಲ ರಷ್ಯಾ ನೆನಪಾಗ್ತದೆ, ಜಗತ್ತಿನ ದೊಡ್ಡಣ್ಣ ಅಂದ್ರೆ ಅಮೇರಿಕ ನೆನಪಾಗ್ತದೆ. ಅಂತಹ ಟೆಕ್ನಾಲಜಿ ಇರ್ತಕ್ಕಂಥ ಯಾವುದೋ ಜಪಾನ್ ದೇಶದೊಳಗೆ ಒಬ್ಬರು ಸ್ವಾಮಿಗಳು ಹೋಗ್ಯಾರ. ಆ ಸ್ವಾಮಿಗಳು ಅಲ್ಲೊಂದು ಓಣಿ ಒಳಗೆ ಒಂದು ರಸ್ತೆ ಮೇಲೊಂದು ಭಿತ್ತಿ ಚಿತ್ರ ಬರೆದಾರ. ಯಾರ ಚಿತ್ರ ಇತ್ತು ಅಂತ ಸ್ವಾಮಿಗಳು ಕಣ್ಣರಳಿಸಿ ನೋಡ್ತಾರೆ. ಅದು ಬೇರೆ ಯಾರ್ದು ಚಿತ್ರ ಅಲ್ಲ, ನಮ್ಮ ಕಲ್ಯಾಣದ ನಮ್ಮ ಕರ್ನಾಟಕದ ಉಡುತಡಿ ಒಳಗೆ ಹುಟ್ಟಿ ಬಂದಿರತಕ್ಕಂಥ ಮಹಾದೇವಿ ಅಕ್ಕನ ಭಾವಚಿತ್ರ ಜಪಾನದೊಳಗಿತ್ತು ಅನ್ನತಕ್ಕಂಥದ್ದನ್ನು ನೀವೆಲ್ಲ ತಿಳ್ಕೊಳ್ಬೇಕು. ಯಾವಾಗ ಜಪಾನದೊಳಗೆ ಅಕ್ಕ ಮಹಾದೇವಿಯ ತಾಯಿಯ ಭಾವಚಿತ್ರ ಇತ್ತಲ್ಲ, ಕೆಳಗವರು ಜಪಾನದೊಳಗೆ ಬರೆದ್ರು ಕುಯ್ 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 ಭಾಷೆ ಅವ್ರದ್ದು. ಆ ಜಪನೀಸ್ ಭಾಷೆ ಒಳಗೆ ಬರೆದಿದ್ರು. ಏನಂತ ಬರೆದಿದ್ರು ಅಂತಂದ್ರೆ, ಇವತ್ತು ದವನದ ಹುಣ್ಣಿಮೆ, ನಾವು ಅಕ್ಕ ಮಹಾದೇವಿಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ, ಎಲ್ಲರೂ ಬಂದು ಸೇರಬೇಕು ಇಂತಹ ಜಾಗ ಅಂಥೇಳಿ ಆ ಸ್ವಾಮಿಗಳು ಅದನ್ನು ಓದಿದರು. ಜಪಾನಿನ ಸೃಷ್ಟಿಯ ಸೊಬಗನ್ನು ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಹೋಗಿರ್ತಕ್ಕಂಥ ಸ್ವಾಮಿಗಳು ಏನು ಮಾಡಿದ್ರಂತ ಆ ಕಾರ್ಯಕ್ರಮಕ್ಕೆ ಹೋದ್ರಂತ. ಜಪಾನದೊಳಗಿರ್ತಕ್ಕಂಥ ಎಲ್ಲ ಈಟಿಟ ಮುಖದ ಮಂದಿ ಎಲ್ಲ ಸೇರಿದ್ರಲ್ಲಿ. ಅವರೆಲ್ಲ ಸೇರಿ ಏನು ಮಾಡಕತ್ತಾರಪ್ಪ ಅಂದ್ರೆ ಅಕ್ಕ ಮಹಾದೇವಿಯ ಒಂದು ವಚನವನ್ನು ಚಿಂತನೆ ಮಾಡಕತ್ತಾರ. ಅಕ್ಕ ಮಹಾದೇವಿಯ ಒಂದು ವಚನವನ್ನು ಚಿಂತನೆ ಮಾಡಿ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಇನ್ನೇನು ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿಸಿ ಎಲ್ಲರೂ ಹೋಗಕ್ಕೆ ತಯಾರಾದಾಗ ನಮ್ಮ ಕರ್ನಾಟಕದ ಸ್ವಾಮಿಗಳು ಹೋಗಿ ಆ ಜಪಾನದವರಿಗೆ ಪ್ರಶ್ನೆ ಮಾಡ್ತಾರಂತ, ಅಲ್ರಪ್ಪ ನೀವೊಂದು ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀರಿ, ನಾವು ಕರ್ನಾಟಕದವರು, ನಾವು ಭಾರತದವರು, ನಾವು ಕಲ್ಯಾಣದವರು, ನಾವು ಶಿವಮೊಗ್ಗದವರು, ನಮಗೂ ಸಹಿತ ಅಕ್ಕ ಮಹಾದೇವಿಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇವತ್ತಿಗೂ ಸಹಿತ ಸಾಧ್ಯವಾಗಿಲ್ಲ. ನೀವು ಜಪಾನದವರು ಇವತ್ತು ಅಕ್ಕ ಮಹಾದೇವಿಯನ್ನು ಅರ್ಥ ಮಾಡ್ಕೊಂಡಿರಿ, ಅಕ್ಕ ಮಹಾದೇವಿಯನ್ನು ತಿಳ್ಕೊಂಡಿರಿ, ಅಕ್ಕ ಮಹಾದೇವಿ ವಚನವನ್ನು ಜಪನೀಸ್ ಭಾಷೆ ಒಳಗೆ ತೇರ್ಜುಮೆ ಮಾಡಿ ನೀವೆಲ್ಲ ಅಧ್ಯಯನ ಮಾಡಕತ್ತೀರಿ, ಚಿಂತನೆ ಮಾಡಕತ್ತೀರಿ, ಯಾಕೆ ಇದನ್ನು ಮಾಡಾಕತ್ತೀರಿ ಅಂಥೇಳಿ ಜಪಾನದವರಿಗೆ ಕೇಳಿದ್ರಂತೆವ. ಜಪಾನದವರಿಗೆ ಕೇಳಿದಾಗ ಆ ಜಪಾನದವರು ಬಹಳ ಸುಂದರವಾಗಿರೋ ಉತ್ತರ ಕೊಟ್ಟರಂತೆ, ಸ್ವಾಮಿ ನಮ್ಮದು ಜಪಾನ್ ದೇಶ, ನಮ್ಮ ದೇಶದ ಮೇಲೆ ಅನೇಕ ಯುದ್ಧಗಳಾಗ್ಯಾವ. ನೆನಪಿಟ್ಟುಕೊಳ್ಳಿ, ಇವತ್ತಿಗೂ ನಮ್ಮಲ್ಲಿ ಹಿರೋಶಿಮಾ ನಾಗಾಸಕಿ ಅನ್ನತಕ್ಕಂಥ ಪ್ರದೇಶಗಳಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅಂಗವೈಕಲ್ಯದಿಂದ ಹುಟ್ಟಾಕತ್ತಾರ. ಇಂಥ ಕೆಟ್ಟ ನಷ್ಟವಾಗಿರ್ತಕ್ಕಂಥ ಈ ದೇಶದೊಳಗೆ ನಾವು ಯಾಕೆ ಅಕ್ಕ ಮಹಾದೇವಿಯನ್ನು ಚಿಂತನೆ ಮಾಡಕತ್ತೀವಿ ಅಂತಂದ್ರೆ, ನಮ್ಮ ದೇಶ ಇವತ್ತಿಗೆ ಹುಟ್ಟಿ 100 ವರ್ಷಗಳಾತು. ನಮ್ಮ ದೇಶಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳು ಬಂದವ, ಅನೇಕ ರೀತಿಯಾಗಿರ್ತಕ್ಕಂಥ ಟೆಕ್ನಾಲಜಿ ಕಂಡು ಹಿಡಿದೀವಿ. ನೆನಪಿಟ್ಟುಕೊಳ್ಳಿ ಸ್ವಾಮಿಗಳು, ಇಷ್ಟೆಲ್ಲ ಕಂಡು ಹಿಡಿದ್ರು ಸಹಿತ ಅಕ್ಕ ಮಹಾದೇವಿ ಅನ್ನತಕ್ಕಂಥ ಒಬ್ಬ ವಿರಾಗಿನಿ ನಮ್ಮ ದೇಶದೊಳಗೆ ಹುಟ್ಟಿಲ್ಲ, ಆಕೆ ಹುಟ್ಟಲಿ ಅಂತೇಳಿ ಆಕೆ ಕುರಿತಂತೆ ನಾವು ಚಿಂತನೆ ಮಾಡಕತ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ರಂಥವ್ರು. ಅಂಥ ಒಬ್ಬಕ್ಕೆ ಹೆಣ್ಮಗಳು ನಮ್ಮ ದೇಶದಾಗ ಹುಟ್ಟಬೇಕು. ಅಂಥ ಒಬ್ಬಕ್ಕೆ ಹೆಣ್ಮಗಳು ನಮ್ಮ ದೇಶದೊಳಗೆ ಹುಟ್ಟಲಪ್ಪ ಅಂದ್ರೆ ಅವಾಗ ಈ ದೇಶಕ್ಕೊಂದು ಬೆಳಕು ಬರ್ತದೆ, ಈ ದೇಶಕ್ಕೊಂದು ಕೀರ್ತಿ ಬರ್ತದೆ. ಅಲ್ಲಿವರೆಗೂ ಸಹಿತ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅಕ್ಕ ಮಹಾದೇವಿಯ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಅಕ್ಕ ಮಹಾದೇವಿ ವಚನವನ್ನು ಚಿಂತನೆ ಮಾಡ್ತೀವಿ ಅಂತಾರೆವಾ. ನೆನಪಿಟ್ಟುಕೊಳ್ರಿ, ಒಬ್ಬಕ್ಕೆ ಅಕ್ಕ ಹುಟ್ಟಬೇಕು ಅಂಥೇಳಿ ಅವರೆಲ್ಲರೂ ಪಕ್ಕ ಅಂಥೇಳಿ ಬಾಯಿ ತಕೊಂಡು ಕೂತಾರೆವಾ. ನಮ್ಮ ಮನೆಯೊಳಗೆ ಒಬ್ಬಕ್ಕೆ ಅಕ್ಕ ಹುಟ್ಟಬೇಕಾಗ್ಯದ, ನಮ್ಮ ಮನೆಯೊಳಗೊಬ್ಬ ಬಸವಣ್ಣ ಹುಟ್ಟಬೇಕಾಗ್ಯದ, ನಮ್ಮ ಮನೆಯೊಳಗೊಬ್ಬ ಬುದ್ಧ ಹುಟ್ಟಬೇಕಾಗ್ಯದ, ನಮ್ಮ ಮನೆಯೊಳಗೊಬ್ಬ ಗಾಂಧಿ ಹುಟ್ಟಬೇಕಾಗ್ಯದ, ಅಂಬೇಡ್ಕರ್ ಹುಟ್ಟಬೇಕಾಗ್ಯದ. ನೆನಪಿಟ್ಟುಕೊಳ್ರಿ, ಅವರು ಯಾರೂ ಸಹಿತ ಎಲ್ಲಿಂದನೂ ತಯಾರು ಮಾಡ್ಕೊಂಡು ಬರ್ತಕ್ಕಂಥ ವಸ್ತುಗಳಲ್ಲ, ಅವು ನಮ್ಮಲ್ಲೇ ಹುಟ್ಟಬೇಕು, ನಮಗೆ ಬೆಳಕಾಗಬೇಕು. ಬರೇ ನಮಗೆ ಬೆಳಕಾಗೋದಲ್ಲ, ಈ ಜಗತ್ತಿಗೆ ಬೆಳಕಾಗ್ತಕ್ಕಂಥ ಮಕ್ಕಳು ನಮ್ಮ ಮನೆಯೊಳಗೆ ಹುಟ್ಟಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡುವ ಕಾಲ ಬಂದಿದೆ ಅನ್ನತಕ್ಕಂಥದ್ದು ತಾಯಿ. ಅಂತಕ್ಕಂಥ ಕಾಲದೊಳಗೆ ಅವರು ಎಷ್ಟು ಚಂದ ಪಾದಪೂಜೆ ಮಾಡ್ತಿದ್ರಂದ್ರೆ ಬರೇ ಸಣ್ಣವರ ಪಾದಪೂಜೆ ಮಾಡ್ತಾರಂತ ನಾವು ತಿಳ್ಕೊಂಡಿದ್ವಿ. ಅಲ್ಲಿ ಒಬ್ಬಕ್ಕೆ ಹೆಣ್ಮಗಳಿದ್ಲು, ಒಂದು 25-30 ವರ್ಷ ಇರ್ಬೋದು ನನ್ನ ತಾಯಿ. ಆಕಿನೂ ಬಂದಾಳ, ನಮ್ಮವ್ವ ನನಗೆ ಜನ್ಮ ಕೊಟ್ಟಾಳ್ರಿ, ನಮ್ಮವ್ವನ ಪಾದಪೂಜೆ ಈ ಕಾರ್ಯಕ್ರಮದೊಳಗೆ ಮಾಡ್ತೀನಿ ಅಂತ ಹೇಳಿ ಒಬ್ಬಕ್ಕೆ ಹೆಣ್ಮಗಳು ಬಂದು ಅವ್ರ ಅವ್ವನ ಪಾದ ಹಿಡ್ಕೊಂಡು ಪೂಜೆ ಮಾಡಕತ್ತಾಳೆವಾ. ಎಂತಹ ಸುದೈವ, ಎಂತಹ ಸೌಭಾಗ್ಯ, ಅದನ್ನು ನಾವು ಕಣ್ಣು ತುಂಬಿಕೊಳ್ಳಕತ್ತೀವಿ. ನೀವು ಒಂದು ಮಾತು ನೆನಪಿಟ್ಕೊಳ್ಬೇಕು, ಮಕ್ಕಳಾಗಿರ್ತಕ್ಕಂಥವರು, ಯಾರ ನಿಮ್ಮ ಮನೆ ಒಳಗೆ ತಂದೆ ತಾಯಿಗಳ ಪಾದ ನೀವು ಮುಟ್ಟೋದಿಲ್ಲಲ್ಲ, ಹೊರಗೆ ಬಂದು ಮಂದಿ ಪಾದ ಮುಟ್ಟೋದು ನಿಮ್ಮ ಜೀವನದಾಗ ಉಳಿದು ಬಿಡ್ತದೆ. ನೀವು ತಂದೆ ತಾಯಿಗಳ ಪಾದವನ್ನು ನೀವು ಮುಟ್ಟಬೇಕು, ತಂದೆ ತಾಯಿಗಳ ಪಾದ ಪೂಜೆ ಮಾಡಬೇಕು. ಇವತ್ತು ತಂದೆ ತಾಯಿಗಳ ಪಾದ ಪೂಜೆ ಮಾಡಿರ್ತಕ್ಕಂಥ ಮಕ್ಕಳು ವಯಸ್ಸಾಗಿರ್ತಕ್ಕಂಥ ಕಾಲದೊಳಗೆ ಅವುಗೊಂದು ಅರ್ಧ ರೊಟ್ಟಿ ಕೊಡ್ಲಿಕ್ಕಂದ್ರೆ ನಿಮ್ಮ ಕಾಲದೊಳಗೆ ಅಂತ್ಯ ಕಾಲದೊಳಗೆ ನಿಮಗೂ ಒಂದು ಅರ್ಧ ರೊಟ್ಟಿ ಸಿಗಂಗಿಲ್ಲ. ಇವತ್ತು ಬಹಳಷ್ಟು ಜನ ಏನು ಮಾಡಕತ್ತಾರಪ್ಪ ಅಂದ್ರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ.
ಇವತ್ತು ಮುಂಜಾನೆ ಪಾದಯಾತ್ರೆ ನಡೆದಿತ್ತು. ಪಾದಯಾತ್ರೆ ನಡೆದ ಕಾಲದೊಳಗೆ ಇವ ಲಕ್ಷ ಕೊಟ್ಟು ಕೇಳಿ ಹೋಗ್ಬೇಕು. ಮುದುಕಿ ಹೇಳ್ತಾಳೆ, ಅಜ್ಜಿ ಅಲ್ಲಿ ಗಟ್ರೈತಿ ಹೋಗಿ ಬಿದ್ದು ಏನಾದರೂ ಹೆಚ್ಚ ಕಮ್ಮಿ ಅಂತಂದ್ರೆ ಮುದುಕಿ ಹೇಳಕತ್ತಾಳೆ, ಅಪ್ಪ ಅದ್ರೊಳಗೆ ಬೀಳ್ಬೇಕಂತ ಹೇಳಿ ನಮ್ಮ ಮನೆಯವ್ರು ನೋಡ್ಕೊತ ಕೂತಾರ ಅಂತದಳಕಿ. ಅದ್ರಾಗ ಹೋಗಿ ಬೀಳತ್ತ ನಾಲ್ಕು ನೀ ಯವ್ವ ಆಮೇಲೆ ಬೀಳಕ್ಕೆ ಪಾದಯಾತ್ರೆಗೆ ಬಿದ್ದು ನಮ್ಮ ದೇವ್ರಿಗೆ ಕೆಟ್ಟ ಹೆಸರು ತಂದೇವ. ಇವ್ರು ಹೆಣ್ಮಕ್ಳು ಮಾತಾಡ್ಕೊಳಕತ್ತಿದ್ರತ್ತೇವ, ಮುಗಿಸ್ಬೇಕಾಗಿತ್ತಲ್ಲ ಬಿಟ್ಟು ಮಾತಾಡ್ಕೊಳಕತ್ತಿದ್ರತ್ತ. ಏನಂತ ಮಾತಾಡ್ಕೊತಿದ್ರು ಗೊತ್ತೇನ್ರಿ? ಆಕೆ ಹೇಳ್ತಿದ್ರಲ್ಲ, ಸಂತಿಗೆ ಬಂದಿಳತ್ತಕ್ಕಿ. ಯಾವಾರ ಸಂತಿ ಮಾಡ್ತೀರಿ ನೀವು? ನಿಮ್ಮ ಊರಾಗಿಂದ ಅಲ್ಲೋ, ಅವ್ರದ್ದು ಕೇಳಾಕತ್ತೀನಿ. ಗುರುವಾರ ಸಂತಿ ಮಾಡ್ತಿರಲ್ಲ, ಸಂತಿಗೆ ಬಂದಿರತ್ತೆ ಹಳ್ಳಿಯಿಂದ ಅವ್ರು ಇಬ್ಬರು. ಸಂತಿಗೆ ಬಂದು ಮಾತಾಡ್ಕೊಳಕತ್ತಿರತ್ತ. ಏ ಯವ್ವ ನಮ್ಮದು ಎಷ್ಟು ಚಂದ ಸಂಸಾರ ಆತಿ ಅಂದಳತ್ರಿ. ಹೆಂಗೆ ಯವ್ವ ತಾಕಿ ಅಂದಳತ್. ಏ ಯವ್ವ ನನ್ನ ಗಂಡ ಭಾಳ ಜೀವದಾನ, ನನ್ನ ಜೀವನ ಭಾಳ ಚಂದ ನಡೆದದ. ಯಾಕತ್ ಕೇಳ್ತಿ? ಮಕ್ಕಳು ಪ್ರೀತಿ, ಗಂಡು ಪ್ರೀತಿ. ಮೊನ್ನೆ ನಮ್ಮ ಅತ್ತೆ 6 ತಿಂಗಳಿಂದ ಬಾವಿ ಎತ್ತಕ್ಕೆ ಹೋಗಿದಳು, ಕಾಲು ಜಾರಿ ಬಿದ್ದು ಬಾವಿಯಾಗ ಸತ್ತಳೆವ್ವ. ಬಾಜು ಕೂತಿದ್ದಲ್ಲ ರೀಕಿ ಅನ್ನಬೇಕು. ಯವ್ವ ಎಷ್ಟು ದೈವ ಚಲೋ ಯವ್ವ ನಿಂದು, ಎಷ್ಟು ಚಲೋ ನಿಂದು. ನಮ್ಮದು ಬಾಳೆ ಐತಿ, ನನ್ನ ಮಕ್ಕಳು ಜೀವದಾರ, ನನ್ನ ಗಂಡು ಜೀವದಾನ, ಎಲ್ಲ ಚಂದ ಐತಿ. ನಮ್ಮ ಮನೆ ಮುಂದೊಂದು ದೊಡ್ಡ ಬಾವಿ ಐತಿ. ಆದ್ರೆ ಏನು ಮಾಡೋದು, ನಮ್ಮ ಅತ್ತೆ ಬಾವಿ ಎತ್ತಕ್ಕೆ ಹೋಗಂಗಿಲ್ಲ ಯವ್ವ ಅಂದ್ರೆ ಅತ್ತಾಗೆ ಹೋಗಿದ್ಲ ಮುಗಿಸ್ಕೊಳ್ಳಕ್ಕೆ. ವಿಚಾರ ಮಾಡ್ರಿ, ತಂದೆ ತಾಯಿಗಳನ್ನು ನಾವು ಎಷ್ಟು ಪ್ರೀತಿಯಿಂದ ಕಾಣ್ತೀವಿ. ಅದಕ್ಕಾಗಿ ಹೇಳ್ತಾರೆ ಅವರು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡು, ಮಾತು ತಪ್ಪಿ ನಡೆದರೆ ಮನುಜ ನರಕ ತಪ್ಪದಯ್ಯ ನಿನಗೆ. ಯಾರ ತಂದೆ ತಾಯಿಗಳನ್ನು ಭಕ್ತಿಯಿಂದ ಭಾವದಿಂದ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಪ್ರೀತಿಯಿಂದ ಅನ್ನ ವಸ್ತ್ರಗಳನ್ನು ಕೊಟ್ಟು ನೀವೇ ನಮ್ಮ ಬದುಕು ಅಂತ ಹೇಳಿ ಯಾರು ತಂದೆ ತಾಯಿಗಳನ್ನು ಆರಾಧಿಸ್ತಾರಲ್ಲ, ನೆನಪಿಟ್ಟುಕೊಳ್ಳಿ, ನೀವು ಕಾಶಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಶ್ರೀಶೈಲಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಯಾವ ಅಷ್ಟಷಷ್ಠಿ ತೀರ್ಥಂಗಳ ತರಲ್ಲ ಅಂತ ಯಾವ ಕ್ಷೇತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಒಳಗೆ ಬಂದ ದೇವರು ಕೊಡ್ತಾನೆ, ತಂದೆ ತಾಯಿಗಳಿಗೆ ಗೌರವ ಕೊಟ್ಟರೆ ಎನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ, ತಾಯಂದ್ರೆ ಇಂತಹ ಅದ್ಭುತವಾಗಿರುವ ಕಾರ್ಯವನ್ನ ನೀವು ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ವ್ರತಹೀನನ ನೆನೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಲೇಶ್ವರ ಅಂತ ಹೇಳ್ತಾರೆ. ಆಕಿ ಮನೆಯೊಳಗಿದ್ದಳು. ಯಾರೋ ಕಾಳಮ್ಮ, ಲಕ್ಷ ಕೊಟ್ಟು ಕೇಳಬೇಕಿವ. ಮನೆಯೊಳಗಿದ್ದಾಗ ಆಕಿ ಗಂಡ ಏನು ಮಾಡ್ತಿದ್ದ ಅಂದ್ರೆ ಬಡಗಿ ಕೆಲಸ ಮಾಡ್ತಿದ್ದ. ಬಡಗಿ ಕೆಲಸ ಮಾಡೋದು ಗೊತ್ತ ನಿಮಗೆ? ಹೆಂಗೆ ಬಡಗಿ ಕೆಲಸ ಮಾಡ್ತಿದ್ದಂದ್ರೆ ಗಂಡ ಆ ಉಳಿಯನ್ನು ತೆಗೆದುಕೊಂಡು ಅದನ್ನು ತೊಗೊಂಡು ಕೈಯಾಗೊಂದು ಬಡಗಿ ತೊಗೊಂಡು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಅದನ್ನು ತೊಗೊಂಡು ಬಡಿತಿದ್ದ. ಗೊತ್ತಲ್ಲ, ನೀವೆಲ್ಲ ನೋಡಿರ್ತೀರಿ ಬಡಗಿಯರ ಕೆಲಸ ಮಾಡೋದು. ಬಡಗಿ ಕೆಲಸವನ್ನು ಮಾಡ್ತಿದ್ದ. ಯಾವಾಗ ಬಡಗಿ ಕೆಲಸ ಮಾಡ್ತಿದ್ದಲ್ಲ, ಹೊರಗೆ ಯಾರೋ ಬಂದಾಗಾತು. ಬಸವಯ್ಯ ಹೊರಗೆ ಬಂದ ಕಾಲದೊಳಗೆ ಬಸವಯ್ಯ ಹೊರಗೆ ತಿರುಗಿ ನೋಡ್ತಾನೆ. ಹೊರಗೆ ತಿರುಗಿ ನೋಡಿದಾಗ ಏನಾಗುತ್ತಪ್ಪ ಅಂದ್ರೆ ಅವ ಏನು ಬಡಿತಿರ್ತಾನಲ್ಲ, ಬಡಿಯುವ ವೇಗಕ್ಕೆ ಏನಾಗಿಬಿಡುತ್ತಪ್ಪ ಅಂದ್ರೆ ಆ ಉಳಿ ಇದ್ದದ್ದು ಅವನ ಕಾಲಿಗೆ ಹತ್ತಿ ಬಿಡ್ತದ್ರಿ. ಕಾಲಿಗೆ ಹತ್ತಾಗ ಕಾಲಿಗೆ ಗಾಯ ಆಗಿ ಸ್ವಲ್ಪ ರಕ್ತ ಬರ್ತದೆ. ಹೆಂಡತಿ ನೋಡ್ತಾಳೆ, ವಚನಗಳು ಹೆಂಗೆ ಸೃಷ್ಟಿ ಆದವು ಅಂತ ನೀವು ತಿಳ್ಕೊಳ್ಬೇಕು. ನಮ್ಮ ಶರಣರು ಯಾರೋ PhD ಮಾಡಲಿಲ್ಲ. ನಮ್ಮ ಶರಣರು ಯಾರೋ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ದೊಡ್ಡ ದೊಡ್ಡ ಪೆನ್ನುಗಳನ್ನು ಹಿಡಿದು ಬಂಗಾರದ ತಗಡಿನ ಮ್ಯಾಲೋ ಅಥವಾ ಹಿತ್ತಾಳೆಯ ತಗಡಿನ ಮ್ಯಾಲೋ ಬರೀಲಿಲ್ಲ. ಅವ್ರಿಗೆ ಅಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇತ್ತು ಅಂತಂದ್ರೆ ಅಲ್ಲೇ ಬರೆದು ಬಿಡ್ತಾಳೆ ಒಬ್ಬಕ್ಕೆ ಹೆಣ್ಮಗಳು. ಸಾಮಾನ್ಯ ಹೆಣ್ಮಗಳು ಗಂಡಗೆ ಅಡಿಗೆ ಮಾಡಿಕೊಟ್ಟು ಮುಸರಿ ತೆಕ್ಕೊಟ್ಟು ಮನ್ಯಾಗ ಕಸ ಹೊಡಿ ಹೆಣ್ಮಗಳು ಬರೀತಾಳೆ, ರೇ ನನ್ನ ಒಡೆಯನೇ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ನೀವು ಹೊರಗೆ ನೋಡ್ಕೊಂತ ಕೈ ತಪ್ಪಿ ಕೆತ್ತಿದಂದ್ರೆ ಕಾಲಿಗೆ ನೋವು ಆಗ್ತದೋ ನನ್ನ ಗಂಡ? ಕೇಳು ನೋಡ್ರಿ, ಹೆಣ್ಣು ತಿಳಕತ್ತಾಳ ಗಂಡಗೆ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಮುಂದೆ ಹೇಳ್ತಾಳಕಿ, ಮಾತು ತಪ್ಪಿ ನಡೆಯಲು ಬಾಯಿಗೆ ಮೂಲ. ನಾವೇನಾದರೂ ಹೇಳ್ಬೋದು, ವೇಗದೊಳಗೆ ಭಾವೋದ್ವೇಗದೊಳಗೆ ಏನಾದರೂ ಒಂದು ಮಾತು ಹೆಚ್ಚ ಕಮ್ಮಿ ಆತಪ್ಪ ಅಂದ್ರೆ ಎದಕ್ಕೆ ಮೂಲವಾದು? ಬಾಯಿಗೆ ಮೂಲ. ಮುಂದೆ ಹೇಳ್ತಾಳ ತಾಯಿ, ವ್ರತಹೀನನ ನೆರೆಯಲು. ಯಾರು ನಾವು ವ್ರತಹೀನರನ್ನ ನೆನಿತೀವಿ ಅಲ್ಲ, ಅದು ನಿಜವಾಗಿ ನರಕಕ್ಕೆ ಮೂಲ ಆಗ್ತದೆ. ನಾವು ನರಕಕ್ಕೆ ಹೋಗಬಾರ್ದಾಗಿತ್ತು ಅಂತಂದ್ರೆ ವ್ರತಹೀನರನ್ನ ನೆನಿಬಾರ್ದು. ವ್ರತಹೀನರಂದ್ರೆ ಆಚಾರಹೀನರು, ಹೇಳುವುದೊಂದು ಮಾಡುವುದೊಂದು ಮಾಡ್ತಕ್ಕಂಥ ಜನರನ್ನ ನಾವು ನೆನಿಬಾರ್ದು. ಯಾರ ಅಂಗದ ಮೇಲೆ ಲಿಂಗ ಇದ್ದಿರ್ತದಲ್ಲ ಅವರ ನಡೆ ಅವರ ನುಡಿ ಶುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೆನಿಬೇಕು. ಅದಕ್ಕಾಗಿ ನಮ್ಮ ಓಲೆ ಮಠದ ಅಪ್ಪಗಳು ಮೊಗ್ಗೆಯ ಮಾಯಿದೇವನ ಶಿವಾನುಭವ ಸೂತ್ರದ ಮೇಲೆ PhD ಮಾಡ್ತಾರೆ. ಅವಾಗ 1998 ಕಾಲದೊಳಗೆ
ಆ ಮೊಗ್ಗೆಯ ಮಾಯಿದೇವನ ಶಿವಾನುಭವ ಸೂತ್ರದೊಳಗೆ ಬಹಳ ಸುಂದರವಾಗಿ ಬರಿತಾನವ, ಮಹಾತ್ಮರ ನೆನೆವುದೇ ಘನಮುಕ್ತಿ ಪದಂ ಶಿವಾಧವಂ ಅಂತಕ್ಕಂಥ ಮಾತನ್ನು ಹೇಳ್ತಾರ. ನೆನೆಬೇಕಾಗಿತ್ತಂದ್ರೆ ಎಂಥವ್ರು ನೆನೆಬೇಕು ಅಂತಂದ್ರೆ ಮಹಾತ್ಮರನ್ನು ನೆನೆಬೇಕು, ಬಸವಾದಿ ಶಿವಶರಣರನ್ನು ನೆನೆಬೇಕು. ನಮಗೆ ನರಕ ಹೋಗೋದಿಲ್ಲ, ನಾವು ಭಗವಂತನ ಪವಿತ್ರವಾಗಿರ್ತಕ್ಕಂಥ ಸಾಕ್ಷಾತ್ಕಾರವನ್ನು ಪಡಿತೀವಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳ್ತಾ ಇವತ್ತು ಸುಮಾರು